ಒಂದಿಷ್ಟು ಆಪ್ಗೆ ಹೆಚ್ಚು ಎಲೈಟ್ ವೋಟರ್ಸ್ ಅವರ ಸರ್ ಒಂದೇ ಒಂದು ನಿಮಿಷ ಮನೀಶ್ ಸಿಸೋಡಿಯಾ ಮಾತನಾಡ್ತಿದ್ದಾರೆ ಅಂತ ಕೇಳೋಣ. पूर्ण बहुमत की सरकार बनने जा रही है. कल से जिस तरह के घटनाक्रम हुए हैं काफी विवाद चला है, उसके बाद वो देखिए एसीबी को नाम दिया उन्होंने, वहां तो पहुंचे नहीं. एसीबी को जो जानकारी दी संजय भाई ने, उसके बाद तो एसीबी वाले सो गए. उससे पहले अरविंद जी के घर आ गए तो सबको बताया कि उसका पॉलिटिकल मोटिव क्या है. पर वो सब छोड़िए, अब जनता ने अपना वर्डिक्ट दे दिया है और वो अब से कुछ घंटे बाद आ जाएगा. और हमें पूरा भरोसा है कि दिल्ली में आम आदमी पार्टी की सरकार दोबारा बनने जा रही है. नंबर थोड़ी देर में आप ही लोग जनता को बता देना टीवी से. थैंक यू. ಮನೀಶ್ ಸಿಸೋಡಿಯಾ ಅವರು ಜಂಗ್ಪುರ ಕ್ಷೇತ್ರದಿಂದ ಸ್ಪರ್ಧೆ ಮಾಡಿದ್ದಾರೆ ಸರ್. ಅವರೇ ಅಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಆದರೂ ಕೂಡ ಪಕ್ಷ ಗೆಲ್ಲುತ್ತೆ ಅನ್ನುವಂಥ ವಿಶ್ವಾಸ ಆಮ್ ಆದ್ಮಿ ಪಕ್ಷದಲ್ಲಿ. ಈಗ ನಾವೇನು ಟ್ರೆಂಡ್ ಅನ್ನ ಗಮನಿಸ್ತಾ ಇದೀವಿ, ತುಂಬಾ ಏನು ಗ್ಯಾಪ್ ಇಲ್ಲ ಎರಡೂ ಪಕ್ಷಗಳ ಮಧ್ಯೆ. ಚೇಂಜ್ ಆಗುವಂತಹ ಚಾನ್ಸಸ್ ಇದೆ ಅಂತ ಅನ್ಸುತ್ತಾ? ನನ್ನ ಪ್ರಕಾರ ನೀವು ಆಪ್ನ ಘಟಾನುಘಟಿಗಳ ನಾಯಕರು ಯಾರ್ಯಾರಿದ್ದಾರೆ, ಕೇಜ್ರಿವಾಲ್, ಅತಿಶಿ ಮರ್ಲೇನಾ, ಕೇಜ್ರಿವಾಲ್, ಹೌದು, ಮನೀಶ್ ಸಿಸೋಡಿಯಾ, ಬಹುಶಃ ಈ ಟ್ರೆಂಡ್ ನೋಡಿದ್ರೆ ಘಟಾನುಘಟಿಗಳ ನಾಯಕರುಗಳೇ ಸೋಲುವಂಥ ಒಂದು ಇದು ಎದ್ದು ಕಾಣಿಸ್ತಾ ಇದೆ. ಮತ್ತು ಎಕ್ಸಿಟ್ ಪೋಲಲ್ಲೂ ಕೂಡ ಇದೇ ರೀತಿಯ ಒಂದು ಟ್ರೆಂಡನ್ನು ಅವರು ಕೂಡ ಕೊಟ್ಟಿದ್ದರು. ಹಾಗಾಗಿ ಮೋಸ್ಟ್ಲಿ ನನಗನ್ಸುತ್ತೆ ಆಪ್ನ ಕೇಜ್ರಿವಾಲ್ ಇರ್ಬೋದು, ಅತಿಶಿ ಇರ್ಬೋದು, ಮನೀಶ್ ಸಿಸೋಡಿಯಾ ಇರ್ಬೋದು, ಇವರೆಲ್ಲರೂ ಕೂಡ ಇವರು ಭಾಳ ದೊಡ್ಡ ಬಿಗ್ ಫೈಟನ್ನು ಕೊಡ್ತಾರೆ. ಅಂದರೆ BJP ಭಾಳ ದೊಡ್ಡ ಇವರು ಎದುರುಗಡೆ ಬಿಗ್ ಫೈಟ್ ಕೊಡುತ್ತೆ ಅಂತ ಅನಿಸುತ್ತೆ. ಈ ಎಕ್ಸಿಟ್ ಪೋಲ್ ಸಮೀಕ್ಷೆಗಳ ವಿಚಾರಕ್ಕೆ ಬಂದರೆ, ಈ ಹಿಂದಿನ ಎರಡು ಚುನಾವಣೆಗಳನ್ನು ಗಮನಿಸಿದ್ರೆ 2015ರ ಚುನಾವಣೆಯಲ್ಲಂತೂ ಕಂಪ್ಲೀಟ್ ಉಲ್ಟಾ ಆಗಿಬಿಟ್ಟಿತ್ತು ಎಕ್ಸಿಟ್ ಪೋಲ್ ಸಮೀಕ್ಷೆಗಳು. ಆಮ್ ಆದ್ಮಿ ಪಕ್ಷ ಬರುತ್ತೆ, ಆ ಲ್ಯಾಂಡ್ ಸ್ಲೈಡ್ ವಿಕ್ಟ್ರಿ ಸಿಗುತ್ತೆ ಅಂತ ಯಾರೂ ಊಹೆ ಮಾಡಿರಲಿಲ್ಲ. 2020ರಲ್ಲೂ 40ರಿಂದ 45 ಅಥವಾ 50 ಸೀಟ್ನ ಒಳಗೆ ಆಮ್ ಆದ್ಮಿ ಪಕ್ಷ ಗೆಲ್ಲಬಹುದು ಅಂತ ಸಮೀಕ್ಷೆಗಳು ಹೇಳಿತ್ತು. ಬಟ್ 62 ಸೀಟ್ಗಳನ್ನು ಗೆದ್ಬಿಟ್ರು. ಹಾಗಾಗಿ ಎಕ್ಸಿಟ್ ಪೋಲ್ನ ಸಮೀಕ್ಷೆ ನಿಜವಾಗುವಂತಹ ಚಾನ್ಸಸ್ ಈ ಬಾರಿ ಎಷ್ಟರ ಮಟ್ಟಿಗೆ ಕಾಣಿಸ್ತಿದೆ ನಿಮಗೆ ಅಂತ ಹೇಳಿ? ಈ ಬಾರಿಯ ಚುನಾವಣೆ, ನಾನು ಆವಾಗಲೇ ಹೇಳಿದಂತೆ, ಈ ಬಾರಿಯ ಚುನಾವಣೆಗೆ ಒಂದು ಯಾವ ವಿಷಯ ಇಟ್ಕೊಂಡು ಕೇಜ್ರಿವಾಲ್ ಅವರು ಚುನಾವಣೆ ಎದುರಿಸಿದ್ರು ಅನ್ನೋದ್ರ ಮೇಲೆ ಬಹಳ ದೊಡ್ಡ ಒಂದು ಪ್ರಶ್ನೆ ಬರುತ್ತೆ. ಅಂದರೆ ಉದಾಹರಣೆಗೆ ಕೇಜ್ರಿವಾಲ್ ಹಿಂದೆ ಹೋದಂಥ ಸಂದರ್ಭ ಅದೇ ಫ್ರೀ ಬೀಸ್ನ ಕಂಟಿನ್ಯೂ ಮಾಡಿದ್ದು ಬಿಟ್ಟರೆ, ನಾನು ಯಾವ ವಿಷಯದಲ್ಲೇ ನಾನು ಈ ಸರಿಯ ಚುನಾವಣೆ ಎದುರಿಸಬೇಕು, ಒಂದು ಅವರ ಇಮೇಜ್ಗೆ ಧಕ್ಕೆ ಆಗಿರುವಂಥದ್ದು, ಮತ್ತು ಅವರ ಬೇರೆ ನೀವು ಉದಾಹರಣೆಗೆ ನೀವು ಬೇರೆ ಯಾವುದೇ ನಾಯಕರು ಇರ್ಬೋದು, ಉದಾಹರಣೆಗೆ ಮಮತಾ ಬ್ಯಾನರ್ಜಿ ಇರ್ಬೋದು, ಅಥವಾ ಅಪಾರ್ಟ್ ಫ್ರಮ್ BJP ನೀವು ಯಾವುದೇ ಪಕ್ಷ ಅಥವಾ ಪಾರ್ಟಿ ನೋಡಿದಂಥ ಸಂದರ್ಭದಲ್ಲಿ ಅವರು ಒಂದೇ ಒಂದು ಐಡಿಯಾಲಜಿಕಲ್ ಇದಕ್ಕೆ ಸೆಟ್ಟಾಗಿ ಹೋಗಿರ್ತಾರೆ. ಆದರೆ ಈ ಕೇಜ್ರಿವಾಲ್ ಅವರು ಆ ಶಿಫ್ಟ್ ಇದೆಯಲ್ಲ, ಐಡಿಯಾಲಜಿಕಲ್ ಶಿಫ್ಟ್ ಏನಿದೆ, ಅವ್ರಿಗಿದ್ದಂಥ ಇಮೇಜ್ ಏನಿದೆ, ಇಮೇಜ್ಗೆ ಧಕ್ಕೆ ಆಗಿದೆ. ಸೊ ಹಾಗಾಗಿ ನನಗನ್ಸುತ್ತೆ ಈ ಬಾರಿ ಚುನಾವಣೆ ಅವರು ಎದುರಿಸುವಂಥ ಸಂದರ್ಭದಲ್ಲಿ ಜನಗಳಿಗೆ ಬಹಳ ದೊಡ್ಡ ಒಂದು ಫ್ರಸ್ಟ್ರೇಷನ್ ಇತ್ತು. ಪ್ಲಸ್ ಅವ್ರ ಜೊತೆಗಿದ್ದಂಥ ಒಂದಿಷ್ಟು ಎಲೈಟ್ ವೋಟರ್ಸ್ ಕೂಡ ಶಿಫ್ಟ್ ಆಗಿದ್ದಾರೆ ಈ ಸರಿ. ಹಾಗಾಗಿ ಇದೊಂದು ಬಹಳ ದೊಡ್ಡ, ಮತ್ತು ಇದಕ್ಕೆ ಪುಷ್ಟಿ ನೀಡುವಂಥ ಈ ಬಾರಿಯ ಕೇಂದ್ರ ಸರ್ಕಾರ ನೀಡಿರ್ತಕ್ಕಂಥ ಒಂದು ಬಜೆಟ್ ಏನಿದೆ, ಉದಾಹರಣೆಗೆ ನೀವು ಹೇಳೋದಾದರೆ ಒಂದು ಟ್ಯಾಕ್ಸ್ ಸ್ಲ್ಯಾಬ್ ಏನು ಮಾಡಿದ್ದಾರೆ. ಅಂದರೆ ನಿಮಗೆ ಆಮ್ ಆದ್ಮಿ ಪಕ್ಷ ಕೇವಲ ದೆಹಲಿ ಅಂತ ಒಂದು ಇದನ್ನು ನೋಡಿದಂಥ ಸಂದರ್ಭದಲ್ಲಿ ನಿಮಗೆ ಒಂದಿಷ್ಟು ಎಲೈಟ್ ವೋಟರ್ಸ್ ಆಪ್ ಜೊತೆಗೆ ಇದ್ದಂಥದ್ದು ನಾವು ಗಮನಿಸ್ಬೋದು. ಅಂದರೆ ಒಂದಿಷ್ಟು ಮಿಡಿಲ್ ಕ್ಲಾಸ್ ಆಪ್ ಜೊತೆಗೆ ಇದ್ದಂಥದ್ದನ್ನು ಗಮನಿಸ್ಬೋದು. ಹಾಗಾಗಿ ಈ ವೋಟರ್ಸ್ ಏನಿದ್ದಾರೆ ಅದನ್ನು ಎಲ್ಲೋ ಒಂದು ಕಡೆ ಸ್ವಿಚ್ ಆಗಿದೆ. ಇದಕ್ಕೆ ಬಜೆಟ್ ಪೂರಕವಾಗಿ ಟ್ಯಾಕ್ಸನ್ನು ಸ್ಲ್ಯಾಬನ್ನು ಚೇಂಜ್ ಮಾಡಿರ್ತಕ್ಕಂಥದ್ದು ಇರ್ಬೋದು. ಈ ಒಂದು ಇದನ್ನು ಒಂದು ಆಮ್ ಆದ್ಮಿಗೆ ಹೊಡೆತ ಇದು ಕೂಡ ಇದೆ ಅಂತೇಳಿ ನನಗನ್ಸುತ್ತೆ. ರೈಟ್ ಸರ್, ಅಪ್ಡೇಟ್ಸ್ನ ನೋಡ್ತಾ ಇದ್ದೀವಿ. ಹಾಲಿ CM ಅತಿಶಿ ಕಲ್ಕಾಜಿ ಕ್ಷೇತ್ರದಲ್ಲಿ ಭಾರಿ ಹಿನ್ನಡೆಯಲ್ಲಿದ್ದಾರೆ. ನವದೆಹಲಿ ಕ್ಷೇತ್ರದಲ್ಲಿ ಅರವಿಂದ್ ಕೇಜ್ರಿವಾಲ್ ಹಿನ್ನಡೆಯಲ್ಲಿದ್ದಾರೆ, ಮಾಜಿ CM. ಹಾಗೆ ಮಾಜಿ DCM ಆಗಿರುವಂತಹ ಮನೀಶ್ ಸಿಸೋಡಿಯಾ ಜಂಗ್ಪುರ ಕ್ಷೇತ್ರದಲ್ಲಿ ಹಿನ್ನಡೆಯಲ್ಲಿದ್ದಾರೆ. ಅಲ್ಲಿಗೆ ಆಮ್ ಆದ್ಮಿ ಪಕ್ಷದ 3 ಘಟಾನುಘಟಿ ನಾಯಕರು 3 ಕೂಡ ಹಿನ್ನಡೆಗೆ ಬಿದ್ದಿದ್ದಾರೆ. ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಅವರು ವಿಫಲರಾಗಿದ್ದಾರೆ. ಮುನ್ನಡೆಗೆ ಬರೋದಕ್ಕೆ ಸಾಧ್ಯ ಆಗ್ತಾ ಇಲ್ಲ. ಕಳೆದ ಸಾಕಷ್ಟು ಸಮಯ ಆಯಿತು, ಒಂದು ಬಾರಿನೂ ಆ ಹಾವು ಏಣಿ ಆಟ ಕೂಡ ಬರಲಿಲ್ಲ. ಆ 3 ಕ್ಷೇತ್ರಗಳಲ್ಲೂ ಸತತವಾಗಿ ಹಿನ್ನಡೆಯಲ್ಲಿದ್ದಾರೆ 3 ಜನ. ಮನೀಶ್ ಸಿಸೋಡಿಯಾ, ಅರವಿಂದ್ ಕೇಜ್ರಿವಾಲ್, ಹಾಗೆ ಹಾಲಿ CM ಆಗಿರುವಂತಹ ಅತಿಶಿ ಮರ್ಲೇನಾ. ರೈಟ್, ದೆಹಲಿಯಲ್ಲಿ ಮ್ಯಾಜಿಕ್ ನಂಬರ್ನ ಹತ್ತಿರದಲ್ಲಿದೆ BJP. ಆ ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. ಮ್ಯಾಜಿಕ್ ನಂಬರ್ನ ದಾಟಿದೆ. 37 ಕ್ಷೇತ್ರದಲ್ಲಿ ಸದ್ಯ BJP ಮುನ್ನಡೆಯನ್ನ ಕಾಯ್ದುಕೊಂಡಿದೆ. 70 ಕ್ಷೇತ್ರಗಳ ಪೈಕಿ ನಮಗೆ 63 ಕ್ಷೇತ್ರಗಳ ಸದ್ಯ ಅಪ್ಡೇಟ್ ಸಿಗ್ತಾ ಇರೋದು, ಫಲಿತಾಂಶದ ಅಪ್ಡೇಟ್ ಲಭ್ಯವಾಗ್ತಾ ಇದೆ.
37 ಕ್ಷೇತ್ರಗಳಲ್ಲಿ ಬಿಜೆಪಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ. 36 ಕ್ಷೇತ್ರದಲ್ಲಿ ಗೆದ್ರೆ 36 ಕ್ಷೇತ್ರವನ್ನ ರೀಚ್ ಆದ್ರೆ ಮ್ಯಾಜಿಕ್ ನಂಬರ್ನ ಪಡೆದ ಹಾಗೆ, ಸರಳ ಬಹುಮತವನ್ನ ಪಡ್ಕೊಂಡ ಹಾಗೆ. ಸದ್ಯ ಮುನ್ನಡೆಯನ್ನ ನೋಡ್ತಾ ಇದ್ದೀರಿ. 37 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಬಿಜೆಪಿ ಸಕ್ಸಸ್ ಆಗಿದೆ. ಆಡಳಿತಾರೂಢ ಆಮ್ ಆದ್ಮಿ ಪಕ್ಷ 25 ಕ್ಷೇತ್ರದಲ್ಲಿ ಮಾತ್ರ ಹಿನ್ನಡೆಯಲ್ಲಿದೆ. ಆಮ್ ಆದ್ಮಿ ಪಕ್ಷವನ್ನ ಹಿಂದಿಕ್ಕಿ 37 ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಕಮಲ ಪಡೆ ಸಕ್ಸಸ್ ಆಗಿದೆ. ಗಮನಿಸ್ತಾ ಇದ್ದೀರಿ. ಅಲ್ಲಿಗೆ ಬಿಜೆಪಿಯ 27 ವರ್ಷಗಳ ವನವಾಸ ದೆಹಲಿಯಲ್ಲಿ ಅಂತ್ಯ ಆಗ್ಬಿಡುತ್ತಾ? ಹಾಗಾದ್ರೆ ಅಂತ್ಯ ಆಗ್ಬಿಡುತ್ತಾ ಅನ್ನುವಂತಹ ಕುತೂಹಲ ಖಂಡಿತ ಇದೆ. 1998 ಕೊನೆಯದಾಗಿ ದೆಹಲಿಯಲ್ಲಿ ಬಿಜೆಪಿಯ ಮುಖ್ಯಮಂತ್ರಿ ಇದ್ದಿದ್ದು. ಅದಾದಂತಹ ನಂತರದಲ್ಲಿ 27 ವರ್ಷ ದೆಹಲಿಯ ಗದ್ದುಗೆಯಿಂದ ಬಿಜೆಪಿ ದೂರ ಇತ್ತು, ದೆಹಲಿ ರಾಜಕಾರಣದಿಂದ ಬಿಜೆಪಿ ದೂರ ಇತ್ತು. ಈಗ ಮತ್ತೆ 37 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವಲ್ಲಿ ಸಕ್ಸಸ್ ಆಗಿದೆ ಬಿಜೆಪಿ. ಅದನ್ನ ಗಮನಿಸ್ತಾ ಇದ್ದೀರಿ. ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಸ್ಪರ್ಧೆಯನ್ನ ಮಾಡಿರುವಂತಹ ಪರ್ವೇಶ್ ವರ್ಮಾ ಸದ್ಯ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ದೃಶ್ಯದಲ್ಲಿ ಅವರನ್ನ ಗಮನಿಸ್ತಾ ಇದ್ದೀರಿ. ದೇಗುಲಕ್ಕೆ ಭೇಟಿಯನ್ನ ನೀಡಿದ್ದಾರೆ. ಅರವಿಂದ್ ಕೇಜ್ರಿವಾಲ್ ಅವರ ವಿರುದ್ಧ ಮುನ್ನಡೆಯನ್ನ ಕಾಯ್ದುಕೊಂಡಿರುವಂತಹ ನಾಯಕ. ಈ ಬಾರಿ ಬಿಜೆಪಿ ಏನಾದ್ರೂ ಗೆದ್ರೆ ಸಿಎಂ ಕ್ಯಾಂಡಿಡೇಟ್ ಆಗಿ ಸದ್ದನ್ನ ಮಾಡಿರುವಂತಹ ನಾಯಕ ಪರ್ವೇಶ್ ವರ್ಮಾ ಅವರು ಸದ್ಯ ದೇಗುಲಕ್ಕೆ ಭೇಟಿಯನ್ನ ಕೊಟ್ಟಿದ್ದಾರೆ. ಆ ದೃಶ್ಯಗಳನ್ನ ಗಮನಿಸ್ತಾ ಇದ್ದೀರಿ. ಡಾಕ್ಟರ್ ಸಂಗಮೇಶ್ ಅವರನ್ನೇ ಮಾತನಾಡಿಸ್ತಾ ಹೋಗೋಣ. ಸದ್ಯ ಮ್ಯಾಜಿಕ್ ನಂಬರ್ನ ಗಡಿಯನ್ನ ದಾಟಿದೆ. ಹಾಗಂತ ಇದೇ ಎಕ್ಸಾಕ್ಟ್ ರಿಸಲ್ಟ್ ಅಂತ ಈಗಲೇ ಹೇಳೋದಕ್ಕೆ ಸಾಧ್ಯ ಇಲ್ಲ. ಆ ನಂಬರ್ ಎನಿ ಮೊಮೆಂಟ್ ಚೇಂಜ್ ಆಗುವಂತಹ ಚಾನ್ಸಸ್ ಕೂಡ ಇರಬಹುದು. ಬಿಜೆಪಿಗೆ ಏನ್ ಲಾಭ ಆಗಿರ್ಬೋದು ಸರ್? ಒಂದು ಈ ಬಾರಿಯ ಚುನಾವಣೆ ನಡೆದಂಥ ಸಂದರ್ಭದಲ್ಲಿ ಆಪ್ ಮೇಲಿರ್ತಕ್ಕಂಥ ಫ್ರಸ್ಟ್ರೇಷನ್ ಬಿ ಜೆ ಪಿಗೆ ಪಾಸಿಟಿವ್ ಆಗಿದೆ ಅಂತ ನನಗನ್ಸುತ್ತೆ. ಅಂದರೆ ಉದಾಹರಣೆಗೆ ಆಪ್ ಅಂತ ಬಂದಾಗ ಆಪ್ ಅಧಿಕಾರಕ್ಕೆ ಬಂದಿರುವಂಥದ್ದೇ ಒಂದಿಷ್ಟು ಭ್ರಷ್ಟಾಚಾರದ ವಿರುದ್ಧದ ಒಂದು ಮುನ್ನೆಲೆಗೆ ಹೋರಾಟದ ಒಂದು ಇದರಲ್ಲಿ. ಹಾಗಾಗಿ ಎಲ್ಲೋ ಒಂದು ಕಡೆ ಅದೇ ಪಕ್ಷ, ಅದೇ ಅಧಿಕಾರದಲ್ಲಿರ್ತಕ್ಕಂಥ ಪಕ್ಷ ಭ್ರಷ್ಟಾಚಾರದಲ್ಲಿ ಮುಳುಗಿ ನಿಮಗೆ ಶೇಷ್ಮಾಲ್ ಅನ್ನೋದು ಬರೀ ಒಂದು ಟೆಸ್ಟಿಮೆಂಟ್. ಆದರೆ ನೀವು ಶರಾಬ್ ಘೋಟಾಲ ಇರ್ಬೋದು, ಬಹಳ ದೊಡ್ಡ ಒಂದು ಲಿಕ್ಕರ್ ಸ್ಕ್ಯಾಮ್ ಇಡೀ ವರ್ಷದಿಂದ ಅದೇ ಸದ್ದು. ಹೌದು. ಮತ್ತೆ ಅದಕ್ಕೆ ಪೂರಕವಾಗಿ ಕೇಜ್ರಿವಾಲ್ ಜೈಲ್ಗೆ ಹೋಗಿರುವಂಥದ್ದು. ಹಾಗಾಗಿ ಎಲ್ಲೋ ಒಂದು ಕಡೆ ಅವ್ರ ಇಮೇಜ್ ಡೆಂಟ್ ಆಗಿರುವಂಥದ್ದೇ ಬಿ ಜೆ ಪಿಗೆ ಲಾಭ. ಒಂದು. ಎರಡನೇದು, ಬಿ ಜೆ ಪಿ ಕೂಡ ಈ ಬಾರಿಯ ಚುನಾವಣೆಯನ್ನು ಬಹಳ ವ್ಯವಸ್ಥಿತವಾಗಿ, ಆಗಲೇ ಜಗದೀಶ್ ಅವರು ಹೇಳ್ತಾ ಇರುವಂತೆ ಬೇರೆ ಬೇರೆ ದೆಹಲಿ ಅಂತ ನೋಡುವಂಥ ಸಂದರ್ಭದಲ್ಲಿ ದೆಹಲಿಯಲ್ಲಿ ಇರ್ತಕ್ಕಂಥ ವೋಟರ್ಸ್, ಇಡೀ ದೇಶದ ಜನ ಅಲ್ಲಿದೆ. ನಿಮಗೆ ದಕ್ಷಿಣ ಭಾರತದ ಜನ ಇರ್ಬೋದು, ಉತ್ತರಾಂಚಲದ ಜನ ನಿಮಗೆ ದೆಹಲಿಯಲ್ಲಿ ಸಿಗ್ತಾರೆ, ನಾರ್ತ್ನ ಬಿಹಾರಿ ಮತ್ತು ಉತ್ತರ ಪ್ರದೇಶದ ಜನ ನಿಮಗೆ ದೆಹಲಿಯಲ್ಲಿ ಸಿಗ್ತಾರೆ. ಸೊ ಹಾಗಾಗಿ ಈ ಬಾರಿಯ ಬಜೆಟ್ನಲ್ಲಿ ವಿಶೇಷವಾಗಿ ಬಿಹಾರಕ್ಕೆ ಕೊಟ್ಟಿರ್ತಕ್ಕಂಥ ಮೋದಿಯವರು ಈ ಬಾರಿ ಮತ್ತು ಇದರ ಹಿಂದಿನ ಬಾರಿ ಕೊಟ್ಟಿರ್ತಕ್ಕಂಥ ಒಂದು ಬಜೆಟ್, ಪ್ಲಸ್ ಈ ಬಾರಿಯ ದೆಹಲಿಯಲ್ಲಿ ಇನ್ನೊಂದು ಪಾಸಿಟಿವ್ ಅಂದರೆ ದೆಹಲಿಯಲ್ಲಿ ಇನ್ನೊಂದು ಏನು ಗಮನಿಸೋದು ಅಂತ ಹೇಳಿದ್ರೆ, ಹೆಚ್ಚು ಜನ ಅಲ್ಲಿ ಗೌರ್ಮೆಂಟ್ ಸರ್ವ್ ಮಾಡ್ತಕ್ಕಂಥ ಜನ ದೆಹಲಿಯಲ್ಲಿ ವಾಸವಿರುವಂಥದ್ದು. ಉದಾಹರಣೆಗೆ ಈ ಬಾರಿಯ 8th ಪೇ ಕಮಿಷನ್ ಇಂಪ್ಲಿಮೆಂಟ್ ಮಾಡಿರುವಂಥದ್ದು ಇರ್ಬೋದು. ಟ್ಯಾಕ್ಸ್ ಲ್ಯಾಬ್ 12,70,000ಕ್ಕೆ ನೇರಿಸಿದ್ದಾರೆ. ಇದು ಎಲ್ಲ ಒಂದು ಆಗಾಗಲೇ ಜನಗಳಿಗೆ ವಾಸ್ತವಿಕವಾಗಿ ಆಪ್ ಮೇಲೆ ಫ್ರಸ್ಟ್ರೇಷನ್ ಇತ್ತು. ಅದಕ್ಕೆ ಪುಷ್ಟಿ ನೀಡುವಂತೆ ಈ ಬಾರಿಯ ಬಜೆಟ್ನಲ್ಲಿ ನೀಡಿರ್ತಕ್ಕಂಥ ಒಂದಿಷ್ಟು ಎಲಿಮೆಂಟ್ಸ್ ಏನಿದೆ ಅದು ಬಹುಶಃ ಬಿ ಜೆ ಪಿಗೆ, ಈ ಆಪ್ನಿಂದ ವೋಟರ್ಸ್ ಬಿ ಜೆ ಪಿಗೆ ಶಿಫ್ಟ್ ಆಗಿರುವಂಥದ್ದು ನಾವು ಈ ಬಾರಿಯ ಚುನಾವಣೆಯಲ್ಲಿ ನೋಡಿರ್ತಕ್ಕಂಥದ್ದು. ಹಾಗಾಗಿ ಅದೇ ರೀತಿಯ ಎಕ್ಸಿಟ್ ಪೋಲ್ಸನ್ನು ಕೂಡ ನಾವು ನೋಡ್ತಾ ಇದ್ದೀವಿ. ಆದರೆ ನನ್ನ ಪ್ರಕಾರ ಇದು EVM ಮಷಿನ್ನಿಂದ ಶುರುವಾಗಿದೆಯಾ ನಂಬರ್ಸ್ ಇದು ಬರ್ತಾ ಇರ್ತಕ್ಕಂಥದ್ದು ಅಥವಾ ಬ್ಯಾಲೆಟ್ ಇಲ್ಲ ಆರಂಭ ಆಗಿದೆ. ಹಾಗಾಗಿ ನನ್ನ ಪ್ರಕಾರ ಇನ್ನೊಂದು 1 ಗಂಟೆಯಲ್ಲಿ ಆ ಪಿಕ್ಚರ್ ಸಿಗ್ಬೋದು. ಈ ಬಾರಿಯ ಹಿಂದೆ ಏನು ಸುಳ್ಳಾಗಿತ್ತು ಅಂದರೆ ಎಕ್ಸಿಟ್ ಪೋಲ್ಸ್ ತದ್ವಿರುದ್ಧವಾಗಿ ಏನು ರಿಸಲ್ಟ್ ಬಂದಿತ್ತು, ಈ ಸಾರಿ ಎಕ್ಸಿಟ್ ಪೋಲ್ಸ್ ಏನು ನಂಬರ್ ಕೊಟ್ಟಿದೆ ಹೆಚ್ಚು ಕಮ್ಮಿ ಅದರ ಪರವಾಗಿ ರಿಸಲ್ಟ್ ಬರುವ ಸಾಧ್ಯತೆ ಇದೆ ಅಂತ ನನಗನ್ಸುತ್ತೆ. ಈ ಕಾಂಗ್ರೆಸ್ ಈ ಗ್ಯಾರಂಟಿ ಯೋಜನೆಗಳನ್ನ ಆರಂಭ ಮಾಡಿ ಕರ್ನಾಟಕದಿಂದ ಅದಕ್ಕೆ ಶ್ರೀಕಾರವನ್ನ ಹಾಕ್ತು. ಬಟ್ ಆ ಗ್ಯಾರಂಟಿ ಯೋಜನೆಗಳಿಗೂ ಮೊದಲೇ ದೆಹಲಿನಲ್ಲಿ ಸಬ್ಸಿಡಿಗಳನ್ನ ಕೊಟ್ಟವರು ಅರವಿಂದ್ ಕೇಜ್ರಿವಾಲ್. ಆ ಸಬ್ಸಿಡಿಗಳು ಕಳೆದ 10 ವರ್ಷಗಳಿಂದ ಅಲ್ಲಿನ ಜನರಿಗೆ ಸಿಗ್ತಾ ಇದೆ.
ಅದು ವರ್ಕ್ ಆಗಿರ್ಲಿಕ್ಕಿಲ್ವಾ, ಅಥವಾ ಬಿಜೆಪಿ ಘೋಷಣೆ ಮಾಡಿದಂತಹ ಯೋಜನೆಗಳು ಅದನ್ನ ಓವರ್ಟೇಕ್ ಮಾಡಿಬಿಡ್ತಾ ಅಂತ ಹೇಳಿ ಸರ್? ನಿಮಗೆ ಈ ಸರಿ ನೋಡಿದಂಥ ಸಂದರ್ಭದಲ್ಲಿ ಹೌದು, ಆಮ್ ಆದ್ಮಿ ಕಳೆದ 2-3 ಸಾರಿ ಏನು ದೆಹಲಿನಲ್ಲಿ ಬಿಜ್ಲಿ ಮತ್ತು ಪಾನಿ ಇವೆರಡನ್ನು ಬಹಳ ಅಂದರೆ ಒಂದಿಷ್ಟು ಯೂನಿಟ್ವರೆಗೂ ಲಿಮಿಟೆಡ್ ಯೂನಿಟ್ವರೆಗೂ ಏನು ಫ್ರೀಯಾಗಿ ಕೊಟ್ಟಿತ್ತು, ಅದನ್ನೇ ಕಂಟಿನ್ಯೂ ಮಾಡಿ ನಾವು ಬರ್ಬೋದು ಅಂತೇಳಿ ಅವ್ರು ಭಾವಿಸಿದರು. ಆದರೆ ಈ ಸರಿ ಬಿ ಜೆ ಪಿ ಕೂಡ ಲಾಡ್ಲಿ ಬೆಹನ್ ಒಂದಿಷ್ಟು 16 ಅವರ ಒಂದು ನೀವು ಮ್ಯಾನಿಫೆಸ್ಟೋ ತೆಗೆದು ನೋಡಿದಂಥ ಸಂದರ್ಭದಲ್ಲಿ 16 ಆ ಥರದ, ಮತ್ತು ಅವ್ರು ಹೇಳಿರತಕ್ಕಂಥದ್ದು ಮುಖ್ಯವಾಗಿ ಹೇಳಿರ್ತಕ್ಕಂಥದ್ದು ಬಿ ಜೆ ಪಿ ಅದರಲ್ಲಿ ನಾವು ಯಾವುದೇ ಹಿಂದಿರ್ತಕ್ಕಂಥ ಸ್ಕೀಮನ್ನು ಚೇಂಜ್ ಮಾಡೋದಿಲ್ಲ ಅಂತ ಹೇಳಿರುವಂಥದ್ದು. ಯಾವುದೇ ವೆಲ್ಫೇರ್ ಸ್ಕೀಮ್ ಯಾವುದೇ ವೆಲ್ಫೇರ್ ಸ್ಟಾಪ್ ಮಾಡ್ತೀವಿ ಮಾಡೋದಿಲ್ಲ ಅಂತೇಳಿ ಅದು ಒಂದು. ಅದ್ರ ಜೊತೆಗೆ ಇನ್ ಅಡಿಷನ್ ಆಗಿ ನಿಮಗೆ ಇನ್ಶೂರೆನ್ಸ್ ಪಾಲಿಸಿಗಳು, ಮೆಡಿಕಲ್ ಫೆಸಿಲಿಟಿಗಳು ಕೇಂದ್ರ ಸರ್ಕಾರದಿಂದ, ಸ್ಟೇಟ್ ಅಲ್ಲದೆ ಕೇಂದ್ರ ಸರ್ಕಾರದಿಂದ ಇನ್ನೂ 5 ಲಕ್ಷ ರೂಪಾಯಿ ಕೊಡ್ತಕ್ಕಂಥದ್ದು, ಎಜುಕೇಷನ್ಗೆ ವಿಶೇಷವಾಗಿ ಒಂದಿಷ್ಟು ಭಿನ್ನವಾಗಿ ಮ್ಯಾನಿಫೆಸ್ಟೋನಲ್ಲಿ ನಮಗೆ ನೋಡೋಕೆ ಸಿಕ್ಕಿದೆ. 2500 ರೂಪಾಯಿ ಮಹಿಳೆಯರಿಗೆ ಕೊಡ್ತೀವಿ ಹೌದು. ಅಂತಂದ್ರು. ಮತ್ತು ಹಾಗಾಗಿ ನಿಮಗೆ UPSC ಆಸ್ಪಿರೆಂಟ್ಸ್ ಬಹಳ ದೊಡ್ಡ ಸಂಖ್ಯೆಯಲ್ಲಿದೆ, ಅಲ್ಲಿ ಯೂತ್ ವೋಟರ್ಸ್ ತುಂಬ ದೊಡ್ಡ ಸಂಖ್ಯೆಯಲ್ಲಿದೆ. ಅವ್ರಿಗೂ ಕೂಡ ಅವ್ರು UPSC ಎಕ್ಸಾಮ್ ಕೊಡ್ತಕ್ಕಂಥ ಸಂದರ್ಭದಲ್ಲಿ ಅವರಿಗೆ ಅವರ ಅಪ್ಲಿಕೇಶನ್ ಫೀಸ್ ಇರ್ಬೋದು, ಪ್ರತಿ ತಿಂಗಳಿಗೆ ಒಂದಿಷ್ಟು ಅವರಿಗೆ 1,000 ಈ ಥರದ ಒಂದಿಷ್ಟು 15,000 ಕೊಡ್ತೀವಿ ಅಂತ 15,000 ಒನ್ ಟೈಮ್. ಸೊ ಹಾಗಾಗಿ 2 ಅಟೆಂಪ್ಟ್ಸ್ಗೆ ಅಂದರೆ ಇದೆಲ್ಲನೂ ಕೂಡ ನೋಡಿದಂಥ ಸಂದರ್ಭದಲ್ಲಿ ಆಪ್ನ ಯಾವುದೇ ಸ್ಕೀಮ್ ಇದೆ ಅದನ್ನೆಲ್ಲನೂ ಕೂಡ ಕಂಟಿನ್ಯೂ ಮಾಡೋದ್ರ ಜೊತೆಗೆ ಇನ್ನೂ ಎಕ್ಸ್ಟ್ರಾ ಈ ಥರದ್ದೆಲ್ಲ ಒಂದು ಕಂಟೆಂಟ್ಗಳು ಬಿ ಜೆ ಪಿ ಮ್ಯಾನಿಫೆಸ್ಟೋದಲ್ಲಿ ಇತ್ತು. ಹಾಗಾಗಿ ನ್ಯಾಚುರಲ್ ಆಗಿ ಜನ ಡೆವಲಪ್ಮೆಂಟ್ ಕಡೆ ವಾಲಿದ್ದಾರೆ ಅಂತ ಅನಿಸುತ್ತೆ. ಹಾಗಾಗಿ ಬಿ ಜೆ ಪಿ ಡೆವಲಪ್ಮೆಂಟ್ ಅಂದರೆ ನ್ಯಾಚುರಲ್ ಆಗಿ ಬಿ ಜೆ ಪಿ ಒಂದಿಷ್ಟು ವಿಕಸಿತ ಭಾರತ್ ಏನು ಮುದ್ದ ಇದೆ ಆ ಒಂದು ಇದ್ರ ಕಡೆ ಜನಗಳು ವಾಲಿದ್ದಾರೆ ಅಂತೇಳಿ ನನಗನ್ಸುತ್ತೆ. ರೈಟ್. ಕಾಂಗ್ರೆಸ್ನ ವಿಚಾರಕ್ಕೆ ಬರೋಣ ಸರ್. ಕಾಂಗ್ರೆಸ್ಸು ನಾವು ಗಮನಿಸಿದ್ದೀವಿ, ಈ ಬಾರಿಯ ಚುನಾವಣೆಯಲ್ಲಂತೂ ಬಹಳ ದೊಡ್ಡ ಮಟ್ಟದ ವಾಕ್ಸಮರ ಆಮ್ ಆದ್ಮಿ ಪಕ್ಷ ಮತ್ತು ಕಾಂಗ್ರೆಸ್ನ ನಡುವೆ ಆಗಿತ್ತು. ಆಮ್ ಆದ್ಮಿ ಪಕ್ಷದ ಹಗರಣಗಳನ್ನು ಹೊರಗಡೆ ತಂದಿದ್ದೇ ಕಾಂಗ್ರೆಸ್ನ ನಾಯಕರು. ರಾಷ್ಟ್ರ ಮಟ್ಟದಲ್ಲಿ ಇಂಡಿ ಒಕ್ಕೂಟದಲ್ಲಿ ಅವರಿದ್ರೂ ಕೂಡ ವಿಧಾನಸಭೆ ಚುನಾವಣೆ ಅಂತ ಬಂದಾಗ ಪ್ರತ್ಯೇಕವಾದಂಥ ಹೋರಾಟ, ನೇರ ಫೈಟ್ ಇತ್ತು ಆಮ್ ಆದ್ಮಿ ಪಕ್ಷ ಹಾಗೆ ಕಾಂಗ್ರೆಸ್ ಮಧ್ಯೆ. ಕಾಂಗ್ರೆಸ್ಸಿಗೆ ಯಾಕೆ ಈ ಬಾರಿಯೂ ಪುಟಿದೇಳೋಕೆ ಸಾಧ್ಯ ಆಗಿಲ್ಲ? ಸದ್ಯಕ್ಕೆ ನಾವು ನೋಡ್ತಾ ಇರೋದು ಬರೀ 1 ಸೀಟ್, ಅಂದರೆ ಶೂನ್ಯದಿಂದ 1 ಸೀಟಿಗೆ ಬಂದಿದ್ದಾರೆ. ಅದಷ್ಟೇ ಅವ್ರ ಸಾಧನೆನ? ಹಾಗಾದರೆ ಆಮ್ ಆದ್ಮಿ ಪಾರ್ಟಿ ಮುಖ್ಯವಾಗಿ ನೋಡೋದಾದರೆ, ಆಮ್ ಆದ್ಮಿ ಪಾರ್ಟಿ ಅಧಿಕಾರಕ್ಕೆ ಬಂದಿರತಕ್ಕಂಥದ್ದೇ ಕಾಂಗ್ರೆಸ್ನ ಪರ್ಯಾಯವಾಗಿ. ಕಾಂಗ್ರೆಸ್ನ ಈ ಥರದ ಇವತ್ತಿನ ಆಮ್ ಆದ್ಮಿಯ ಸಿಚುವೇಶನ್ನು ಹಿಂದೆ 10 ವರ್ಷ 15 ವರ್ಷದ ಹಿಂದೆ ಕಾಂಗ್ರೆಸ್ನ ಸ್ಥಿತಿ ಇತ್ತು. ಹಾಗಾಗಿ ಎಲ್ಲೋ ಒಂದು ಕಡೆ ಕಾಂಗ್ರೆಸ್ಗೆ ಒಂದಿಷ್ಟು ಪರ್ಸೆಂಟೇಜ್ 1 or 2% ವೋಟ್ ಶೇರ್ ಹೆಚ್ಚಾಗ್ಬೋದು ಹೊರತು ಗೆಲ್ಲುವ, ಮತ್ತು ಅದು ಆಮ್ ಆದ್ಮಿ ಪಾರ್ಟಿಗೆ ಹೊಡೆತ, ಅದು ಬಿ ಜೆ ಪಿಗೆ ಒಂದಿಷ್ಟು ಸ್ವಲ್ಪ ಲಾಭ ಆಗ್ಬೋದು. ಅಥವಾ ವಿನ್ನಿಂಗ್ ಅಂದರೆ ನಾವು ಚುನಾವಣೆಯ ರಿಸಲ್ಟ್ ಬಂತಕ್ಕಂಥ ಸಂದರ್ಭದಲ್ಲಿ ಅದನ್ನು ನಾವು ಅನಲೈಸ್ ಮಾಡ್ಬೋದು. ಅಂದರೆ ಚುನಾವಣೆಯ ರಿಸಲ್ಟ್ ಬಂದ ಮೇಲೆ ಅದರ ಎಷ್ಟು ಮಟ್ಟಿಗೆ ಅವರು ಫೈಟ್ ಕೊಟ್ಟಿದ್ದಾರೆ ಅನ್ನತಕ್ಕಂಥದ್ದು. ಆದರೆ ಎಷ್ಟೇ ವೋಟ್ ಕಾಂಗ್ರೆಸ್ ಅವರು ವೋಟ್ ತೊಗೊಂಡ್ರು ಕೂಡ ಅದು ಆಮ್ ಆದ್ಮಿಯ ಪಾರ್ಟಿಯ ವೋಟ್ಸ್ ಆಗಿರುತ್ತೆ. ಹಾಗಾಗಿ ನನಗನ್ಸೋದು ಈ ಬಾರಿಯ ಕಾಂಗ್ರೆಸ್ ಕೇವಲ ದೆಹಲಿಯಲ್ಲ, ಇಡೀ ದೇಶದಲ್ಲೇ ನೀವು ನೋಡತಕ್ಕಂಥ ಸಂದರ್ಭದಲ್ಲಿ ಬಹಳ ಕಳಪೆ ಪ್ರದರ್ಶನವನ್ನು ಮಾಡ್ತಾ ಇದೆ. ಹಾಗಾಗಿ ದೆಹಲಿಯನ್ನು ಹೊರತಲ್ಲ. ಮತ್ತು ಅವ್ರಿಗೆ ಇರ್ತಕ್ಕಂಥ CM ಫೇಸ್ ಇರ್ಬೋದು ಅಥವಾ ಕ್ಯಾಂಡಿಡೇಟ್ಸ್ನ ಒಂದು ಫೇಸ್ ವ್ಯಾಲ್ಯೂ ಏನಿದೆ ಅದು ಇಲ್ಲ ದೆಹಲಿಯಲ್ಲಿ. ನ್ಯಾಚುರಲ್ ಆಗಿ ಒಂದಿಷ್ಟು ವೋಟು ಪರ್ಸೆಂಟೇಜ್ 1 or 2%, ಅದು ಕೂಡ ಹೆಚ್ಚಿನ ವೋಟ್ ಪರ್ಸೆಂಟೇಜನ್ನು ಅವರು ನನ್ನ ಪ್ರಕಾರ ತಗೊಳ್ಳೋದಿಲ್ಲ ಅಂತ ಅನಿಸುತ್ತೆ. ಎಲ್ಲೋ ಒಂದು ಕಡೆ 1 or 2% ಆಫ್ ವೋಟ್ ಇನ್ಕ್ರೀಸ್ ಆಗ್ಬೋದು ಹೊರತು ಅದೇನು ಅಂತ ಅಂದರೆ ಸೀಟ್ಸ್ ಕೊಡುವಂಥ ಹಂತಕ್ಕೇನು ಅವರ ಪರ್ಫಾರ್ಮೆನ್ಸ್ ಈ ಸರಿ ಇರಲ್ಲ ಅಂತೇಳಿ ನನಗನ್ಸುತ್ತೆ. ಅದು ನಾನು ಒಂದು ಚರ್ಚೆಯನ್ನು ಗಮನಿಸಿದ್ದೆ. ಕಾಂಗ್ರೆಸ್ ಈ ಬಾರಿ ಬಹಳ ದೊಡ್ಡ ಮಟ್ಟದಲ್ಲಿ ಹೋರಾಟವನ್ನು ಮಾಡ್ತು, ವಾಕ್ಸಮರವನ್ನು ಮಾಡ್ತು ದೆಹಲಿ ಅಖಾಡದಲ್ಲಿ. ಉದ್ದೇಶ ಏನಿತ್ತು ಅಂತಂದರೆ 10 ವರ್ಷಗಳಲ್ಲಿ ಈ ಆಡಳಿತ ವಿರೋಧಿ ಅಲೆ ಏನು ಎದ್ದಿದೆ, ಆಡಳಿತ ವಿರೋಧಿ ಅಲೆಯ ಓಟ್ಗಳು ನೇರವಾಗಿ ಕಾಂಗ್ರೆಸ್ಗೆ ಹೋಗಲಿ, ಬಿಜೆಪಿಗೆ ಹೋಗೋದು ಬೇಡ. ಕಾಂಗ್ರೆಸ್ಸಿಗೆ ಹೋದರೆ ಒಂದು ವೇಳೆ ಅತಂತ್ರ ಸ್ಥಿತಿ ನಿರ್ಮಾಣ ಆದರೂ ಇಬ್ಬರು ಕೈ ಜೋಡಿಸ್ಕೊಂಡು ಸರ್ಕಾರವನ್ನು ಮಾಡಬಹುದು ಅನ್ನುವಂಥ ಲೆಕ್ಕಾಚಾರ ಅವರಲ್ಲಿತ್ತು ಅಂತ ಕೇಳಿದ್ದೆ ಸರ್. ನಿಜಾನ ಅದು? ಹೌದು, ಖಂಡಿತ. ಯಾಕೆಂತ ಹೇಳಿದ್ರೆ ಅವ್ರಿಗೂ ಗೊತ್ತು ನಾವು ಅಧಿಕಾರಕ್ಕೆ ಬರೋದಿಲ್ಲ ಅಂತೇಳಿ. ಅದನ್ನು ಓಪನ್ ಆಗಿ ಅವ್ರು ಹೇಳೋದಿಲ್ಲ. ಆದರೆ ಎಲ್ಲೋ ಒಂದು ಕಡೆ ಒಂದಿಷ್ಟು ಸೀಟ್
ನಾವು ತಗೊಂಡಂಥ ಸಂದರ್ಭದಲ್ಲಿ ಯಾಕೆಂದರೆ ಆಪ್ ಅಂತೂ ಬಿ ಜೆ ಪಿಗೆ ತದ್ವಿರುದ್ಧ. ಬಿ ಜೆ ಪಿ ಜೊತೆ ಅಲ್ಲಿ ಒಂದು ವೇಳೆ ನಂಬರ್ ಮ್ಯಾಜಿಕ್ ನಂಬರ್ ಏನಾದರೂ ಕಮ್ಮಿ ಆಯಿತು ಅಂತ ಹೇಳಿದ್ರೆ ಆಗ ಕಾಂಗ್ರೆಸ್ ನ್ಯಾಚುರಲ್ ಆಗಿ ಕಾಂಗ್ರೆಸ್ ಆಪ್ ಜೊತೆಗೆ ಸೇರಿ ನಾವು ಸರ್ಕಾರ ಮಾಡ್ಬೋದು ಅಥವಾ ದೆಹಲಿಯಲ್ಲಿ ಅಧಿಕಾರದ ಗುದ್ದಿಗೆ ಏರ್ಬೋದು ಅಂತೇಳಿ ಅವ್ರಿಗೊಂದು ಆಸೆ ಇತ್ತು. ಬಟ್ ಅದೇನು ಫಲ ಕೊಡೋದಿಲ್ಲ ಅಂತೇಳಿ ನನಗನ್ಸುತ್ತೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.